बसवा कल्याण टाइम से आपका स्वागत है। बसवा कल्याण सिटी के तिपरात एरिया में रहने वाली सुनंदा रवि ने कर्नाटक सरकार की ओर से दिए जाने वाली गारंटी स्कीम गृह लक्ष्मी के अमाउंट सेविंग करके वॉशिंग मशीन खरीदा है। इसी तरह से शोभा शिवाजी ने टीवी खरीदा है और इनकी बहू सुहासिनी बाबू ने सिलाई मशीन खरीदा है। इन तीनों बेनिफिशियरी के घर एमएलसी विजय सिंह ने विजिट किया और इन्हें मुबारकबाद दी। इस मौके पर नीलकंठ राठौड़, गारंटी स्कीम इम्प्लीमेंटेशन कमेटी प्रेसिडेंट डीके दाऊद, शेख रईस केपीसीसी मेंबर, डॉक्टर खदीर सीएमसी मेंबर, रवि बुराड़े सीएमसी मेंबर, मोहम्मद खुतबुद्दीन गारंटी स्कीम इम्प्लीमेंटेशन कमेटी मेंबर और आंगनवाड़ी टीचर रत्नम्मा मौजूद रहे। Sky Sunshine School, step towards better future. Admissions are open. 2025-26. Vishal Mega Mart. Visit once. Avail great offers. Noble Public School. Admissions are open. Elm से ही दोनों जहां में कामयाबी है. Knowledge Park The Creative School. Admissions are open from LKG to 10th standard. Free uniform for new admission students. ನೀವು ತಗೊಂಡ್ರಾ? ಇವ್ರು ತಗೊಂಡಿದ್ದು? ಓಹ್, ವೆರಿ ಗುಡ್. ಯಾಕೆ ಕಷ್ಟ ಆಗ್ತಾ ಇದೆ ನಿಮ್ಗೆ? ಹೌದಾ? ಅದಕ್ಕೆ ತಗೊಂಡಿರೋದಾ? ಗೃಹಲಕ್ಷ್ಮಿ ದುಡ್ಡು ಬಚಾವ್ ಮಾಡಿ ತಗೊಂಡಿದ್ದು. ಒಳ್ಳೆಯದು. ಇದರಿಂದ ಸಹಾಯ ಆಯ್ತಿಲ್ಲಮ್ಮ ನಮ್ಮ ಸರ್ಕಾರದ್ದು. ಇದು ಯಾವ ಸರ್ಕಾರ ಮಾಡಿದ್ದು? ವೆರಿ ಗುಡ್. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ನಮ್ಮ ನಾಯಕರಾದ ವಿಜಯ್ ಸಿಂಗ್ ಸಾಹೇಬ್ರೆಲ್ಲರೂ ಶ್ರಮ ಇದೆ. ಇದರ ಚುನಾವಣೆಗಿನ ಪೂರ್ವದಲ್ಲಿ ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟು ನಿಮ್ಮನ್ನೆಲ್ಲ ಮೊದಲೇ ಇದು ಇಂಪ್ಲಿಮೆಂಟ್ ಆಗಿದ್ದಿಲ್ಲ, ಇದರ ಪೂರ್ವದಲ್ಲಿನೇ ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು. ಹೌದು. ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಸಿಗ್ನೇಚರ್ ಅಂದ್ರೆ ಅದು 100ಕ್ಕೆ 100 ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಜನರಿಗೆ ಮುಟ್ತಾ ಇದೆ ಇಲ್ಲ ಹೇಳ್ರಿ. ಒಬ್ಬ ಬಡವರಿಗೆ 2,000 ರೂಪಾಯಿ ಅಂದರೆ ಭಾಳ ದೊಡ್ಡದು, ಹೌದಿಲ್ಲಮ್ಮ? ಒಂದೊಂದ್ಸಲ 10 ರೂಪಾಯಿ ಸಿಗಲ್ಲ. ಇದು ನೋಡ್ರಿ, ಈಗ ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನಿಮ್ಮದು? 24,000 ರೂಪಾಯಿ, ಹೌದಿಲ್ಲ? ಈ ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಸುಮಾರು 55,000 ಕೋಟಿ ಇದರಿಂದ ನಮ್ಮ ಸರ್ಕಾರ ನಾವು ಬರೆಸ್ತಾ ಇದ್ದೀವಿ ಜನರಿಗೆ. ಇದರಲ್ಲಿ ಯಾರು ಲಂಚ ತಗೊಳ್ಳೋರಿಲ್ಲ, ಏನಿಲ್ಲ. ನಿಮ್ಮ 2,000 ನಾವು ಯಾರು 100 ರೂಪಾಯಿ ತಗೋತಾ ಇದೀವ? ಇಲ್ಲಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ಪಕ್ಷದ ಪರವಾಗಿರ್ರಿ. ಇನ್ನೂ ಏನು ಸಹಾಯ ಸಹಕಾರ ಬೇಕು ಮಾಡೇ ಮಾಡ್ತೀವಿ. ದುಡ್ಡಿಂದ ನಾವು ವಾಷಿಂಗ್ ಮಷಿನ್ ತಗೊಂಡಿದ್ದೀವಿ. ಅವರಿಗೆ ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ. ಅದ್ ಯಾಕೆ ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು. ಅವರಿಗೆ ಇದು ಬಟ್ಟೆ ಒಗೆಯಕ್ಕೆ ಕಷ್ಟ ಆಗ್ತಾ ಇದೆ, ಬೆನ್ನು ನೋವು ಆಗ್ತಾ ಇದೆ, ಅದಕ್ಕೆ ಅವರು ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ. ಅವ್ರಿಗೆ ಸರ್ಕಾರ ವತಿಯಿಂದ ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಅದರಿಂದ ಅವ್ರಿಗೆ ಪರ್ಸನಲ್ ಆಗಿ ಸವಲತ್ತು ಆಗೋಕ್ಕೋಸ್ಕರ ಅವರು ಆ ದುಡ್ಡು ಬಚಾವ್ ಮಾಡಿ ಇದು ಏನಂತಾರೆ ಒಂದು ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ. ಹೌದೇನಮ್ಮ? ಓ, ನಿಮ್ದಾ? ನಮಸ್ಕಾರಮ್ಮ. ಏನಮ್ಮ ಹೆಸರೇನು? ನೀವಿದ್ದೀರಿ. ಸೊ ನಿಮ್ಮಿಬ್ರಿಗೂ ಬರ್ತೈತೆ? ಸೊ ಇದರಿಂದ ಏನ್ ಮಾಡ್ತೀರಿ ಈಗ? ಯಾವ ನಿಮ್ ಸೊಸೆದು? ನನ್ನ ಹೆಸರು ಸುವಾಸಿನಿ, ನನ್ನ ಗಂಡನ ಹೆಸರು ಬಾಬು. ಬಸವ ಕಲ್ಯಾಣ, ತಿಪ್ರಂತ್, ರಾಮ ಕಾಲೋನಿ. 15 ಗೃಹಲಕ್ಷ್ಮಿ ಕಂತು ಬಂದಿತ್ರಿ. ಅದ್ರೊಳಗ 15,000 ಕೊಟ್ಟು ಮಿಷನ್ ತಗೊಂಡಿದ್ದಾರಿ. ಅದು ಉಳ್ಕಿಂದ ದುಡ್ಡು ಅಂಬದು ಹುಡುಗಂದು ಫೀಸ್ ಕಟ್ಟಿದಾರಿ. ಇದು 15 ಕಂತಿಂದು ಗೃಹಲಕ್ಷ್ಮಿ ಹಣ ರೀ. ಎಲ್ಲಾ ಮಿಷನ್ ತಗೊಂಡಿದೇವ್ರಿ. ಮನಿಗೆ ಉಳಿತಾಯ ಆಗ್ಲತ್ತ, ಸವಲತ್ ಆಗಿದ್ರಿ. ಎಲ್ಲಾ ಮನಿ ಕೆಲಸ ನಡ್ದದ್ರಿ. ಸ್ಕೀಮ್ ಚಲೋ ಅದರಿ. ಎಲ್ಲಾ ವ್ಯವಸ್ಥಾ ಚಂದ ನಡ್ದದ್ರಿ. ಆರಾಮ್ ಇದ್ದಿದ್ದಿಲ್ರಿ ನನಗ. ಅವ್ ಎಲ್ಲಾ ದುಡ್ಡು ದವಾಖಾನಿಗೆ ಹಾಕಿದೇವ್ರಿ. ಎಲ್ಲಾ ಈಗ ಆರಾಮ್ ಆಗ್ಯದ್ರಿ. ನಾವ್ ತಿಪ್ಪರಂದವ್ರ ಇದ್ದೇವ್ರಿ. ಮತ್ತಂತಂದ್ರ ನಮ್ ಗೃಹಲಕ್ಷ್ಮಿ ರೊಕ್ಕ ಹೊಂಟಾವ ಅಂತ ಹೇಳಿ ಟಿವಿ ತಗೊಂಡಿದ್ದೇವ್ರಿ.
ಆಯ್ತು ಎಲ್ಲ ಮಿಷನ್ ತಗೊಂಡಿದ್ದೇವ್ರಿ ಎಲ್ಲ ಆರಾಮಿಲ್ಲ ಆಯ್ತು ಎಲ್ಲ ದವಾಖಾನಿಗೆ ಥೋಡೆ ರೊಕ್ಕ ಹೋದವ್ರಿ ಎಲ್ಲ ಮನ್ಯಾಗೆಲ್ಲ ಠೀಕ್ ಇದ್ದೇವ್ರಿ ಬಸ್ಗಳು ಪಿರಿ ಅವರಿ ಎಲ್ಲ ಚಂದ ಆಗ್ಯದ್ರಿ ರಾಸನ್ ಹೊಂಟದ್ರಿ ರಾಸನ್ ರೊಕ್ಕ ಹೊಂಟಾವ್ರಿ ನನ್ನ ಹೆಸರು ಶೋಭಾವತಿ ಅದರಿ ಮನೆ ತಿಪ್ರಂದಾಗ ಇಲ್ಲಿ ರಮಾಬೆ ಕಾಲೋನಿ ಬಸವ ಕಲ್ಯಾಣ್